ವೆಲ್ಕಮ್ ಟು ಸ್ವಸ್ಥ ಚಾನಲ್. ಸ್ವಸ್ಥ ಚಾನಲ್ನಾಗ ಇವತ್ತು ಶತಾವರಿ ಗ್ರ್ಯಾನ್ಯೂಲ್ಸ್ ಪ್ರಿಪೇರ್ ಮಾಡಿರೋಂಥದ್ದನ್ನು ಯಾವ ಥರ ಬಾಡಿ ಒಳಗಡೆ ಹೆಲ್ಪ್ ಆಗುತ್ತೆ, ಯಾವ ಥರ ತೊಗೋಬೇಕಂತ ಹೇಳ್ತೀನಿ. ಶತಾವರಿ ಗ್ರ್ಯಾನ್ಯೂಲ್ಸು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಶತಾವರಿ ಪೌಡ್ರು ಮತ್ತು ಕಲ್ಲು ಸಕ್ಕರೆ ಮತ್ತು ಏಲ ಹಾಕಿ ಪ್ರಿಪೇರ್ ಮಾಡ್ತೀವಿ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಡಿಲೇಡ್ ಓವಿಲಿಟ್ರಿ ಡಿಸ್ಫಂಕ್ಷನ್ ಇತ್ತು ಅಂತಂದ್ರೆ ಹಾಲು ಒಳಗಡೆ ಶತಾವರಿ ಗ್ರ್ಯಾನ್ಯೂಲ್ಸ್ ಅಥವಾ ಪೌಡರು ಮತ್ತು ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ, ರೆಗ್ಯುಲೇಟ್ಸ್ ದ ಮೆನ್ಸುರೇಷನ್ ಸೈಕಲ್ಲು. ಆಮೇಲೆ ಪ್ರೀ ಮೆನ್ಸುರಲ್ ಸಿಂಡ್ರೋಮ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಬ್ಲಾಟಿಂಗ್ ಇರುತ್ತೆ, ಕ್ರ್ಯಾಂಪ್ಸ್ ಇರುತ್ತೆ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಫರ್ಟಿಲಿಟಿ ಸಪೋರ್ಟ್ ಮಾಡುತ್ತೆ. PCOD ಒಳಗಡೆ ರೆಗ್ಯುಲರಾಗಿ ಹಾಲು ತಗೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅಂದರೆ ನರ್ವ್ ಟಾನಿಕ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ನಿದ್ದೆ ಬರದೇ ಇರೋ ಟೈಮಲ್ಲಿ ಸ್ವಲ್ಪ 1 ಟೀ ಸ್ಪೂನು ಹಾಲಲ್ಲಿ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ, ನರ್ವ್ ಟಾನಿಕ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ತು ಅಂದರೆ, ಕಣ್ಣಿಂದು ಪ್ರಾಬ್ಲಮ್ ಇತ್ತು ಅಂತಂದರೆ, ಆಮೇಲೆ ಹೆಣ್ಮಕ್ಳಿಗೆ ಆಫ್ಟರ್ ಡಿಲೆವರಿ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಇತ್ತಂದರೆ ಲ್ಯಾಕ್ಟೇಷನ್ಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಆ್ಯಂಟಿ ಡಿಸೆಂಟ್ರಿಯಾಗಿ ವರ್ಕ್ ಮಾಡುತ್ತೆ. ಆಮೇಲೆ ಬ್ಲಡ್ಡು ಡಿಸೀಸಸ್ ಏನೇ ಇದ್ದರೂ ಹೆಲ್ಪ್ ಮಾಡುತ್ತೆ. ಸೊ ಮೆನಿ ಬೆನಿಫಿಟ್ಸ್.